ನಮಸ್ಕಾರ ಎಲ್ಲರಿಗೂ ರಿತಿಕಾ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ಬೆಳಗಿನ ಟಿಫನ್ನಿಗಾಗಿರ್ಬೋದು ಇಲ್ಲ ಮಧ್ಯಾಹ್ನದ ಊಟಕ್ಕಾಗಿರ್ಬೋದು ಪೊಂಗಲನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ. ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂತಹ ಪೊಂಗಲನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಬೆಳಗಿನ ಟಿಫಿನ್ನಿಗೂ ಇದು ಚೆನ್ನಾಗಿರ್ತದೆ. ಸೊ ಅದಕ್ಕೆ ನಾನಿವಾಗ ಒಂದೂವರೆ ಗ್ಲಾಸ್ ಅಷ್ಟು ನಾನು ಇಲ್ಲಿ ಸ್ಟೋರ್ ಅಕ್ಕಿ ಬರ್ತದಲ್ಲ, ಸ್ಟೋರ್ ಅಕ್ಕಿಯನ್ನು ತೊಗೊಂಡೀನಿ. ಹಾಗೂ ಅರ್ಧ ಕಪ್ಪಷ್ಟು, ಆ ಒಂದು ಲೋಟದ ಅಳತೆಯಷ್ಟು ಅರ್ಧ ಕಪ್ ಅಳತೆಯಷ್ಟು ನಾನಿಲ್ಲಿ ಹೆಸರು ಬೇಳೆಯನ್ನು ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು 4 ಲೋಟ ನೀರನ್ನು ಹಾಕ್ಕೊಂಡು ಸ್ಟವ್ ಮೇಲೆ ಇದನ್ನು ಕುಕ್ಕರನ್ನು ಇಟ್ಬಿಟ್ಟು 3-4 ವಿಸಿಲ್ ಕೂಗಿಸ್ಕೋಬೇಕಾಗ್ತದೆ. ಟೋಟಲ್ಲಾಗಿ 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರನ್ನು ಸೇರಿಸ್ಕೊಂಡಿನಿ. ಜನರ ಕ್ವಾಂಟಿಟಿಯನ್ನು ನೋಡಿಕೊಂಡು ನೀವು ಅಳತೆಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ ವಿಸಿಲ್ ಆಗೋವರೆಗೂ ನಾನಿಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಗೋಡಂಬಿ ಹಾಗೂ ಒಣ ದ್ರಾಕ್ಷಿ ಹಾಗೂ 1 ನಿಂಬೆಹಣ್ಣನ್ನು ತೊಗೊಂಡೀನಿ. ಅದಾದ ನಂತರ ನಾನಿಲ್ಲಿ ಕರಿಮೆಣಸು ಇರ್ತಾವಲ್ಲ, ಕರಿಮೆಣಸನ್ನು ಸ್ವಲ್ಪ ಅಬ್ಡ ಜಬ್ಡ ಕೊಟ್ಟು ಹಾಕ್ತೇನೆ. ಅಂದರೆ ನಾನು ಇಡೀವು ಹಾಕೋಕ್ಕಿಂತ ಸ್ವಲ್ಪ ಈ ರೀತಿ ಅಬ್ಡ ಜಬ್ಡ ಕುಟ್ಟಿ ರೆಡಿ ಮಾಡಿ ಎತ್ತಿಟ್ಕೊಂಡೀನಿ, ನೀವೇ ನೋಡ್ತಾ ಇರ್ಬೋದು. ಸೊ ಅದು ವಿಸಿಲು ತಣ್ಣಗಾಗೋವರೆಗೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಅಂದರೂ ಒಂದು 10 ನಿಮಿಷದಲ್ಲಿ ಪಟಾಪಟ್ ಅಂತ ನಾವು ಇದನ್ನು ಮಾಡ್ಕೋಬಹುದು. ಫಸ್ಟ್ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಕಾದಾದ ನಂತರ ಎಣ್ಣೆ ಹಾಗೂ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ, ಎಣ್ಣೆ ತುಪ್ಪ ಕಾದಾದ ನಂತರ ಜೀರಿಗೆ ಸಾಸಿವೆಯನ್ನು ಹಾಕಿ, ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಮೆಣಸಿನ್ಕಾಯಿ ಹಾಗೂ ಒಣ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಅದಾದ ನಂತರ ಈರುಳ್ಳಿಯನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಾನು ಕುಕ್ಕರ್ನಲ್ಲಿ ಯಾವುದೇ ರೀತಿಯಾದಂತಹ ಉಪ್ಪನ್ನು ಸೇರಿಸ್ಕೊಂಡಿಲ್ಲ. ಅದಾದ ನಂತರ ನಾನಿಲ್ಲಿ ಒಣ ಮೆಣಸನ್ನು ಕುಟ್ಟಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಈ ಒಂದು ಟೈಮಲ್ಲಿ ಈರುಳ್ಳಿ ಒಗ್ಗರಣೆಗೆ ಸೇರಿಸ್ಕೊಂಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಫೈನಲಿ ಒಗ್ಗರಣೆನೂ ಕೂಡ ರೆಡಿ ಆಯಿತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸಾಫ್ಟಾಗಿ ಬಂದಿದೆ ಅಂತ. ನೀರೇನಿಲ್ಲ ಇದು. ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಹಾಕಿದ್ನಲ್ಲ, ಸೊ ಹೀಗಾಗಿ ಕರೆಕ್ಟ್ ಮಾಡ್ಕೊಂಡಿದ್ದೆ. ಅದಾದ ನಂತರ ಒಂದು ಬಿಸಿನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಬಿಸಿ ನೀರನ್ನು ಸ್ವಲ್ಪ ಹಾಕ್ತಾ ನಾನು ಇದನ್ನು ಸ್ಮ್ಯಾಶ್ ಮಾಡ್ತಾ ಹೋಗ್ತೀನಿ, ನೀವೇ ನೋಡ್ತಾ ಇರ್ಬೋದು. ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡ್ರಿ, ಬಿಸಿನೀರನ್ನು ಆ್ಯಡ್ ಮಾಡಿರಿ. ತಣ್ಣೀರನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ. ಸ್ವಲ್ಪ ಬಿಸಿನೀರನ್ನು ಹಾಕ್ತಾ ಆಮೇಲೆ ನಾವು ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ತಾ ಹೋಗಬೇಕು. ಆಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಗ್ಗರಣೆನೂ ಕೂಡ ಸೇರಿಸ್ತಾ ಇದನ್ನು ನೀಟಾಗಿ ಎಲ್ಲವನ್ನು ಕೂಡ ಕಲಿಸ್ತಾ ಹೋಗಬೇಕು, ಮಿಕ್ಸ್ ಮಾಡ್ತಾ ಹೋಗಬೇಕು. ಆಮೇಲೆ ನಾನಿಲ್ಲಿ 1 ನಿಂಬೆ ಹಣ್ಣನ್ನು ತಗೊಂಡಿದ್ದೆ. ನಾನಿಲ್ಲಿ 3 ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಹೀಗಾಗಿ ಇಂಥ ಕ್ವಾಂಟಿಟಿಗೆ 1 ನಿಂಬೆಹಣ್ಣು ಸಫಿಷಿಯೆಂಟ್ ಆಗ್ತದೆ. ಜನರ ಕ್ವಾಂಟಿಟಿ ಮೇಲೆ ನೀವು ಅಳತೆಯನ್ನು ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬಹುದು. ಇದೇ ಟೈಮಲ್ಲಿ ನಿಂಬೆಹಣ್ಣಿನ ರಸವನ್ನು ಕೂಡ ನೀಟಾಗಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂತಂದು. ಒಂದು 10 ನಿಮಿಷದಲ್ಲಿ ಇದು ನಮಗೆ ರೆಡಿ ಆಗ್ತೈತಿ, ಕ್ವಿಕ್ಕಾಗಿ ಫಾಸ್ಟಾಗಿ ರೆಡಿ ಆಗ್ತೈತಿ. ಆ್ಯಂಡ್ ನಾನು ವೆರಿ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಟ್ಟೇನೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಹಾಗೂ ನನ್ನ ರೆಸಿಪೀಸ್, ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಇದರಿಂದ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾವೆ. ಸೊ ಫೈನಲಿ ಬಿಸಿಯಾಗಿರುವಂತಹ ಪೊಂಗಲ್, ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ, ಮಸ್ತ್ ಕಾಂಬಿನೇಷನ್ನು. ಇದ್ರ ಜೊತೆಗೆ ಕಾಯಿ ಚಟ್ನಿನೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ನು. ಒಂದು ಸಲ ಟ್ರೈ ಮಾಡಿ ನೋಡಿರಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿರಿ. ಆದರೆ ಫಟಾಫಟ್ ಅಂತ ನಾವು ರೆಡಿ ಮಾಡ್ಕೋಬೋದು. ಡೈಲಿ ಏನು ಟಿಫನ್ ಮಾಡ್ಬೇಕನ್ನೋದು ಒಂದು ತಲೆನೋವಾಗಿರ್ತದೆ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ, ನಾನು ಹೇಳ್ಕೊಟ್ಟಿರುವಂಥ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.